ಉಪಾಧ್ಯಕ್ಷ ಮುಂದೆ ಬನ್ನಿ. ಧಿಕ್ಕಾರ ಮೋದಿಜಿಗೆ, ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಜಿಗೆ, ಕೇಂದ್ರ ಸರ್ಕಾರಕ್ಕೆ, ಗಡಿ ಪರ ಅಮಿತ್ ಶಾಗೆ, ಗಡಿ ಪರ ಅಮಿತ್ ಶಾಗೆ, ಗಡಿ ಪರ ಅಮಿತ್ ಶಾಗೆ. ಕಲ್ಯಾಣ ಮಂಟಪ ಅದ್ರ ಆಪೋಸಿಟ್ ಇದೀವಿ ಮೋದಿ ಬ್ಯಾನರ್ಗೆ. ಸರಿ ಆಯ್ತು, ವಿಡಿಯೋ ತಗೊಂಡು ಮಾತಾಡ್ತೀಯಲ್ಲ. ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ಗಡಿ ಪರ ಅಮಿತ್ ಶಾಗೆ, ಗಡಿ ಪರ ಅಮಿತ್ ಶಾಗೆ, ಮೋದಿಗೆ. ಅಲ್ಲೋ ಮಿಸ್ಟರ್ ಮೋದಿ, ಅಲ್ಲೋ ಮಿಸ್ಟರ್ ಮೋದಿ, ಅಲ್ಲೋ ಮಿಸ್ಟರ್ ಮೋದಿ. ಮೋದಿಗೆ, ಮೋದಿಗೆ, ಗಡಿ ಪರ ಅಮಿತ್ ಶಾಗೆ, ಗಡಿ ಪರ ಅಮಿತ್ ಶಾಗೆ. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ ಮಂಜುನಾಥ ಗೌಡ ಅವರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಸ್ಟಿಕರ್ ಅಂಟಿಸುವ ಮೂಲಕ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆ ದಿವ್ಯಾ ಚಾಲನೆ ನೀಡಿದರು. ನಮಸ್ಕಾರ, ನಾನು ದಿವ್ಯಾ ಅಂತ, ರಾಜ್ಯ ಉಪಾಧ್ಯಕ್ಷರು ಯುವ ಕಾಂಗ್ರೆಸ್. ನನಗೆ ಈ ಜಿಲ್ಲೆ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ, ಉಸ್ತುವಾರಿಯಾಗಿ ಹೊಸದಾಗಿ ಇವತ್ತೊಂದು ದಿನದಿಂದ ನಾನು ಚಾರ್ಜ್ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಏನು ಇವತ್ತು ಯಾರ ಅಧ್ಯಕ್ಷತೆ ಅಂದರೆ ಮಂಜುನಾಥ್ ಗೌಡರ ಅಧ್ಯಕ್ಷತೆಯಲ್ಲಿ, ಮತ್ತು ನಮ್ಮ ನಾಗೇಶ್, ನಮ್ಮ ರಮೇಶ್ ಅವರು, ವಿನಯ್ ಬಂಗಾಡಿಯವರ ನೇತೃತ್ವದಲ್ಲಿ ಏನು ಸ್ಟಿಕ್ಕರ್ ಅಂಟಿಸೋದು ಅಭಿಯಾನ ಮಾಡಬೇಕು. ಯಾಕೆ ಈ ಸ್ಟಿಕ್ಕರ್ ಅಭಿಯಾನ ಮಾಡೋದು ಅಂತಂದರೆ, ಎಲ್ರಿಗೂ ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಜಂತರ್ ಮಂತರಲ್ಲಿ ತೊಂದರೆ ಆಗ್ತಿದೆ ಅನ್ನೋ ವಿಚಾರಕ್ಕೆ ನಾವು ಈ ಅಭಿಯಾನ ಮಾಡ್ತಾಯಿದ್ದೀವಿ. ಸರ್, ಈಗ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ ಜಂತರ್ ಮಂತರಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಬಳಸ್ಕೊತಿದ್ದಾರೆ. ಮತ್ತು ಅವ್ರು ಕೇಳಕ್ಕೆ ಹೋಗಿದ್ದೇನೋ, ಅವ್ರು ಓದಿದ್ದಕ್ಕೆ ನಾವು ಬರೆದಿರೋಂಥ ಎಕ್ಸಾಮ್ಗೆ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಅಂಕಗಳನ್ನ ಕೊಟ್ಟು ನಮಗೆ ಯಾವ ರೀತಿ ನೀವು ತೊಗೊಂಡೋಗ್ಬೇಕು, ನೀಟ್ ಎಕ್ಸಾಮ್ನ ಯಾವ ರೀತಿ ವಿರುದ್ಧವಾಗಿ ಮಾಡಿದ್ದೀರಾ ಅನ್ನೋದಕ್ಕೋಸ್ಕರ ಅಲ್ಲಿ ಜಂತರ್ ಮಂತರಲ್ಲಿ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳು, ಸ್ಟೂಡೆಂಟ್ಸ್, ಆಲ್ ಸ್ಟೂಡೆಂಟ್ಸು ಹೋಗಿ ಕುತ್ಕೊಂಡು ಅವ್ರನ್ನ ಏನು ನಕ್ಸಲೆಟ್ಗೆ ಇದು ಮಾಡಿ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿ ತುಂಬ ವಿದ್ಯಾರ್ಥಿಗಳು ಅವ್ರ ಮೇಲೆ ಕೇಸ್ಗಳಾಗ್ತಿದೆ. ಆ ಕೇಸ್ನ ಹಿಂಪಡೆಯೋಕ್ಕೋಸ್ಕರ ನಾವು ಈ ಸ್ಟಿಕ್ಕರ್ ಅಭಿಯಾನ ಮಾಡ್ತಾ ಇದ್ದೀವಿ. ಸರ್, ಮೋದಿ ಅವರಿಂದನೇ ಅಲ್ವಾ ಸರ್, ಇವಾಗ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಧಾನಿಯವರು ಯಾವುದೇ ಅವರ ಮಾಹಿತಿ ಇಲ್ದಿರ ಯಾವುದೇ ಒಂದು ಕೆಟ್ಟದ್ದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಯಾವುದು ನಡೆಯಕ್ಕೆ ಸಾಧ್ಯ ಇಲ್ಲ. ಈ ಸ್ಟೂಡೆಂಟು ಶೋಷಣೆ, ಈ ಸ್ಟೂಡೆಂಟ್ ನೀಟ್ ಎಕ್ಸಾಮಲ್ಲಿ ಯಾಕೆ ಹಿಂಗಾಯಿತು ಅನ್ನೋದು ಮೋದಿ ಅವ್ರಿಗೆ ಗಮನಕ್ಕೆ ಬಂದು ಯಾರು ಧರ್ಮೇಂದ್ರ ಪ್ರಧಾನಿಯವರು ರಾಜೀನಾಮೆ ಕೊಟ್ಟರು. ನಮಗೆ ಧರ್ಮೇಂದ್ರ ಪ್ರಧಾನ್ ಅವರು ಒಬ್ಬರೇ ಅಲ್ಲ ರಾಜೀನಾಮೆ ಕೊಡಬೇಕಾಗಿರೋದು, ಮೋದಿಯವರು ಮತ್ತು ಅಮಿತ್ ಶಾ ಅವರು ಸಹ ಕೊಡಬೇಕು. ಯಾಕೆ ಅಂದರೆ ಇನ್ನೊಮ್ಮೆ ಈ ಥರ ಅವರೇ ಹೇಳಿದ್ರು, ಏನು ಯುವಕರು ದೇಶದ ಶಕ್ತಿ, ದೇಶಕ್ಕೆ ಅವ್ರದ್ದೇ ಒಂದು ಶಕ್ತಿ ಇರುತ್ತೆ ಅಂತ. ಎಲ್ಲಿ ಯುವಕರಿಗೆ ನ್ಯಾಯ ಮಾಡಿಕೊಟ್ಟಿದ್ರು? ಆಮೇಲೆ ಅದ್ರ ಜೊತೆಗೆ ಈಗ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿರೋದನ್ನ ಮೋದಿ ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಒಳ್ಳೆ ಮನಸ್ಥಿತಿ ಇದೆ, ಕೇಸ್ನ ಹಿಂಪಡೀಲಿ. ಹಂಗಾಗಿ ಮೋದಿ ಅವರು ಹಿಂಪಡೀತಿಲ್ಲ, ಆ ಕೇಸ್ಗಳನ್ನ ತೆಗೆಯೋದಕ್ಕೆ ಯಾವುದೇ ರೀತಿ ಅವರು ಕಾನೂನು ತಗೊಂಡಿಲ್ಲ ಅನ್ನೋದಕ್ಕೋಸ್ಕರ ಅವರ ಬ್ಯಾನರ್ಗೆ ಫೋಟೋನ ಅಂಟಿಸೋಂಥದ್ದನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಜಿಲ್ಲಾ ಉಸ್ತುವಾರಿ ದಿವ್ಯಾ,
ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಮತ್ತು ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ನಡೆಸುವಂತೆ ಆಗ್ರಹಿಸಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ನಡೆಸಿದ ಶಾಂತಿಯುತ ಪ್ರತಿಭಟನೆಯ ವೇಳೆ ಅವರ ಮೇಲೆ ದೌರ್ಜನ್ಯ ಎಸಗಿರುವುದು ಖಂಡನೀಯ. ಅಲ್ಲದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದನ್ನು ತೀವ್ರವಾಗಿ ಖಂಡಿಸಿ ಸ್ಟಿಕ್ಕರ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಸಂಬಂಧಪಟ್ಟ ಇಲಾಖೆಯ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವುದಷ್ಟೇ ಸಾಲದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು. ಯುವಕರೇ ದೇಶದ ಶಕ್ತಿ ಅಂತ ಹೇಳುವ ಕೇಂದ್ರ ಸರ್ಕಾರದ ನಾಯಕರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಿರುವ ಸಂದರ್ಭದಲ್ಲಿ ಮೌನವಾಗಿರೋದು ಸರಿಯಲ್ಲ. ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಇದ್ರೆ ತಕ್ಷಣವೇ ಅವರ ವಿರುದ್ಧ ದಾಖಲಿಸಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಸೂಚಿಸಬೇಕು ಅಂತ ಆಗ್ರಹಿಸಿದರು. ಯುವ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಇವತ್ತಿನ ನಾವು ಏನು ಸ್ಟಿಕ್ಕರ್ ಅಭಿಯಾನ ಹಮ್ಮಿಕೊಂಡಿದ್ದೀವಿ, ಇದರ ಉದ್ದೇಶ ಒಂದೇ. ಈ ಕೇಂದ್ರ ಸರ್ಕಾರ, ಈ ನಾಲಾಯಕ ಮೋದಿ ಸರ್ಕಾರ ಏನು ಮಾಡ್ತಿದೆ ಅಂತಪ್ಪ ಅಂತಂದರೆ 28 ಲಕ್ಷ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟಾಡ ಅಂತ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾವ ಸರ್ಕಾರ ಅಂತಪ್ಪ ಅಂದರೆ ಈ ಚಾಯ್ವಾಲ ಮೋದಿ ಸರ್ಕಾರ ಮಾಡ್ತಾ ಇದೆ, ಈ ಗಡೀಪಾರ್ ಅಮಿತ್ ಶಾ ಈ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಏಕಪ್ಪ ಅಂತಂದರೆ ಒಬ್ಬ ವಿದ್ಯಾರ್ಥಿ ನೀಟ್ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತಂದರೆ ಅವ್ರ ತಂದೆ ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಒಬ್ಬ ಬಸ್ ಡ್ರೈವರ್ ಆಗಿರ್ಬೋದು, ಇನ್ನೂ ಇತ್ತೀಚೆಗೆ ವಿದ್ಯಾರ್ಥಿಗಳ ಕೆಲಸದಲ್ಲಿ ತೊಳ್ಕೊಂಡಿರ್ಬೋದು. ಅವರು ಕಷ್ಟಪಟ್ಟು ಸಾಲ ಮಾಡಿ 10 ಲಕ್ಷ, 15 ಲಕ್ಷ, 20 ಲಕ್ಷ ಫೀಸ್ ಕಟ್ಟಿ ಪಾಸ್ ಆದರೆ ಈ ಕೇಂದ್ರ ಸರ್ಕಾರ ಏನು ಮಾಡ್ತದಪ್ಪ ಅಂತಂದರೆ ಅದ್ಯಾರು ಪ್ರಧಾನ ಅಂತೇಳಿ ಮತ್ತು ನರೇಂದ್ರ ಮೋದಿಯವರು, ಚಾಯ್ವಾಲ ನರೇಂದ್ರ ಮೋದಿಜಿಯವರು ಮತ್ತು ಗಡೀಪಾರ್ ಅಮಿತ್ ಶಾ ಅವರು ಎಲ್ಲ ಜೊತೆ ಸೇರಿಕೊಂಡು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ಲೂಟಿ ಮಾಡೋಕ್ಕೆ ಹೋಗಿ ಲಕ್ಷಾಂತರ ವಿದ್ಯಾರ್ಥಿಗಳ, ಬಡ ವಿದ್ಯಾರ್ಥಿಗಳನ್ನು ಬೀದಿಗೆ ತಂದಿದ್ದಾರೆ. ಇವತ್ತು ಬೀದಿಗೆ ತಂದಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ರೆ ಏನಂತಾರೆ ಗೊತ್ತಾ, ಇವರು ಪ್ರಶ್ನೆ ಮಾಡಿದ್ರೆ ನಾವು ಏನೂ ಮಾಡಲಿಲ್ಲ, ನಾವು ಜಂತರ್ ಮಂತರಲ್ಲಿ ನಮ್ಮ ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ಮ ನ್ಯಾಯ ಕೊಡಿ ಸ್ವಾಮಿ, ನಮ್ಮ ತಂದೆ ಕಷ್ಟಪಟ್ಟಿದ್ದಾನೆ, ನಮ್ಮ ಅಣ್ಣ ಕಷ್ಟಪಟ್ಟಿದ್ದಾನೆ, ನಮ್ಮ ಅಕ್ಕ ಕಷ್ಟಪಟ್ಟಿದ್ದಾರೆ, ನಾನು ಓದಿಸಿದರೆ ನಾನು ಇವತ್ತು ಪಾಸ್ ಆಗಿದ್ದೀನಿ, ಮತ್ತೆ ಎಕ್ಸಾಮ್ ಬರೆಯಬೇಕು ಅಂದರೆ ಹೆಂಗಪ್ಪ, ನಾನು ನ್ಯಾಯ ಕೊಡಿಯಪ್ಪ ಅಂತೇಳಿ ಪಾಪ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೇಳ್ತಾ ಇದ್ರೆ, ನರೇಂದ್ರ ಮೋದಿ ಸರ್ಕಾರಜಿ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯೇನ್ರಿ? ಏನ್ರಿ ನೀವು ಮಾಡಿದ್ದು? ರಕ್ತ ಬರಿಸ್ತಾರ, ರಕ್ತ ಕಣ್ಣೀರು ಬರಿಸ್ತಾರ ವಿದ್ಯಾರ್ಥಿಗಳ ಕಣ್ಣಲ್ಲಿ ರೀ, ಬಾಸುಂಡೆ ಬರ್ದಂಗೆ ಹೊಡೆದಿದ್ದೀರಲ್ರಿ, ನಾಯಿ ಹೊಡೆದಂಗೆ ಹೊಡೆದಿದ್ದೀರಲ್ರಿ, ನಿಮ್ಗೇನ ಮಾನ ಮರ್ಯಾದೆ ಇದೆಯೇನ್ರಿ? ನಾನು ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂದರೆ, ನೋಡ್ರಿ, ಈ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಇದೇ ಕೆಲಸನೇ, ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡೋದು, ಬಡವರ ದೀನದಲಿತರ ಮೇಲೆ ಬೀಳೋದು, ಇದೇ ಇವರು ಮಾಡ್ತಾ ಇರ್ತ ಕೆಲಸ. ಅಭಿವೃದ್ಧಿ ಕೆಲಸ ಮಾಡಿ ಅಂತಂದರೆ ಒಂದೂ ಅಭಿವೃದ್ಧಿ ಮಾಡಲ್ಲ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿ ಸ್ವಾಮಿ. ನಾವೇನೋ ಬಂದವರು ರಾಜೀನಾಮೆ ಕೊಟ್ಟಿದ್ದಾರೆ, ನಮಗೆ ಸಂತೋಷ, ನಮಗೆ ಅದನ್ನು ಸ್ವಾಭಾವಿಸ್ತೇವೆ, ಅದನ್ನು ಸ್ವೀಕರಿಸ್ತೇವೆ. ಆದರೆ ಆ ವಿದ್ಯಾರ್ಥಿಗಳ ಮಕ್ಕಳ, ಸಾವಿರಾರು ಮಕ್ಕಳ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿದಾರಲ್ಲ, ಇದನ್ನು ವಾಪಸ್ ತೆಗೀರಿ ಅಂತೇಳಿ ನಾವು ಕೇಳ್ತಾ ಇರೋದು. ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಕೇಳ್ತಾ ಇರ್ತಕ್ಕಂಥದ್ದು ಒಂದೇ, ನೀವು ಇದನ್ನು ಯಾರ್ಯಾರ ಮೇಲೆ, ಬಡ ವಿದ್ಯಾರ್ಥಿಗಳ ಮೇಲೆ ನೀವು ಕೇಸ್ ಹಾಕಿದ್ದೀರಾ, ಇದನ್ನು ವಾಪಸ್ ತೆಗಿಬೇಕು ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೀವೇನದು ತೆಗೆದಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ವಿದ್ಯಾರ್ಥಿಗಳ ಪರವಾಗಿ ಬೃಹತ್ ಮಟ್ಟದ, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಇನ್ನೂ ಏನೇನು ಹೇಳ್ಬೇಕಪ್ಪ ಅಂತಂದರೆ ಇಲ್ಲಿ ಲೋಕಲಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಮಾತನಾಡಿ, ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸಿ ನಂತರ ಅವರ ಮೇಲೆಯೇ ಎಫ್ಐಆರ್ ದಾಖಲಿಸಿರುವುದು ಅಕ್ಷಮ್ಯ ಅಂತ ಆರೋಪಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸ್ವಾಗತಾರ್ಹ, ಆದರೆ ತಮ್ಮ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ದಾಖಲಿಸೋದು ಎಷ್ಟರ ಮಟ್ಟಿಗೆ ಸರಿ? ವಿದ್ಯಾರ್ಥಿಗಳ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನು ತಕ್ಷಣವೇ ಹಿಂಪಡೆದಿದ್ದರೆ ಯುವ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಿದೆ ಅಂತ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಮೇಶ್, ಜಿಲ್ಲಾ ಉಪಾಧ್ಯಕ್ಷ ವಿನಯ್ ಬಂಗಾರಿ ರಿಠೇಕ್. ಈ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಮೇಶ್, ಜಿಲ್ಲಾ ಉಪಾಧ್ಯಕ್ಷ ವಿನಯ್ ಬಂಗಾರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ರೆಡ್ಡಿ, ನವೀನ್, ಆರಿಫ್, ಅಶೋಕ್, ಮಂಜುಳಾ, ಧರ್ಮತೇಜ್ ಇತರರು ಉಪಸ್ಥಿತರಿದ್ದರು.